ಏನು ಮಾತಾಡಬೇಕಂತ ನನಗಂತೂ ಗೊತ್ತಾಗ್ತಿಲ್ಲ. ಈ ಒಂದು ಪರ್ಫಾರ್ಮೆನ್ಸ್ನ ನೋಡ್ಬಿಟ್ಟು ಬೆಂಗಳೂರು ಬುಲ್ಸ್ ಅವರು ನಾವು ಈ ಸಲ ಫೈನಲ್ಗೆ ಹೋಗ್ತೀವಿ, ಕಪ್ ಹೊಡಿತೀವಿ ಅಂತ ಏನಾದರೂ ಆಸೆ ಇಟ್ಕೊಂಡಿದ್ರೆ ಈ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಅಂತ ತೋರಿಸಿದ್ರೆ ಸೀರಿಯಸ್ಲಿ ಹೇಳ್ತೀನಿ, ನಾವು ಸೆಮಿಫೈನಲ್ಗೆಲ್ಲ ಅದ್ರ ಪಕ್ಕಕ್ಕೆ ಹೆಜ್ಜೆಗೂ ಇಡೋಕ್ಕೂ ಕೂಡ ನಮಗೆ ಚಾನ್ಸ್ ಇಲ್ಲ ಗುರು. ಆಟ್ರಿಕ್ ಸೋಲು ಈ ಒಂದು ಮ್ಯಾಚ್ ಅಂತೂ ಯು ಮುಂಬಾ ವರ್ಸಸ್ ಬೆಂಗಳೂರು ಬುಲ್ಸ್. ಯು ಮುಂಬಾ ಒಂದು ಸೈಡ್ ಹೊಡೆದ್ರು ಮಗ, ಬೆಂಗಳೂರು ಬುಲ್ಸ್ ಅವ್ರಿಗೆ ಒಂದು ಸೈಡ್ ಹೊಡೆದಿರೋದು. ಫಸ್ಟ್ ಆಫ್ ಟೈಮಲ್ಲಿ ನಾವು ತೊಗೊಂಡಿರೋದು 12 ಪಾಯಿಂಟು, ಅವರು 29 ಪಾಯಿಂಟ್ನ ತೊಗೊಂಡಿದ್ದಾರೆ. ಒಂದೇ ರೇಟಲ್ಲಿ ನಾವು ಅಜಿತ್ ಚೌಹಾಣ್ಗೆ 6 ರೇಟ್ ಪಾಯಿಂಟ್ನ ಕೊಡ್ತೀವಿ. ಮತ್ತು ಆಫ್ ಟೈಮಲ್ಲಿ 2 ಸಲ ಆಲ್ ಔಟ್ ಆಗ್ತೀವಿ. ನಮ್ಮ ಬೆಂಗಳೂರು ಬುಲ್ಸ್ ಅವ್ರು ಯಾರು ಕೂಡ ಪರ್ಫಾರ್ಮೇ ಮಾಡ್ತಿಲ್ಲ. ಆಕಾಶ್ ಹಿಂಡೆ ಮತ್ತು ಇವತ್ತಿನ ಸ್ಟಾರ್ಟಿಂಗ್ 7ಅಲ್ಲಿ ನಮ್ಮ ಅಂಕುಶ್ ರಾಥಿ ಕ್ಯಾಪ್ಟನ್ನೇ ಕೂರಿಸಿದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ದೀಪಕ್ನ ತೊಗೊಬಂದರು, ಓಕೆ ಅವರು ಕೂಡ 3 ಟ್ಯಾಕಲ್ ಪಾಯಿಂಟ್ನ ತೊಗೊಂಡ್ರು. ಬಟ್ 3 ಚಾನ್ಸೇ ಇಲ್ಲ ಗುರು. ಅವರಂತೂ ಒಂದು ಸೈಡ್ ಹೊಡೆದ್ರು ಮಗ. ನಮ್ಮ ಬೆಂಗಳೂರು ಬುಲ್ಸು ಈ ಲೆವೆಲ್ಗೆ ಪರ್ಫಾರ್ಮೆನ್ಸ್ನ ತೋರಿಸಿದ್ರೆ ಚಾನ್ಸೇ ಇಲ್ಲ ಗುರು. ಅಜಿತ್ ಚೌಹಾಣ್ಗೆ ಒಂದೇ ರೇಡಲ್ಲಿ 6 ಪಾಯಿಂಟ್ನ ಕೊಟ್ಟರು. ಇನ್ನೊಂದು ಪಾಯಿಂಟನ್ನು ಕೊಟ್ಬಿಟ್ಟಿದ್ರೆ ಪ್ರದೀಪ್ ನರ್ವಾಲ್ ಅವ್ರದ್ದು ಬ್ರೇಕ್ ಆಗಿಬಿಡ್ತಾಯಿದ್ರು, ರೆಕಾರ್ಡು ಮುರಿದು ಬಿಸಾಕ್ತಾಯಿದ್ರು ಅಜಿತ್ ಚೌಹಾಣ್ ಅವರು ಆ್ಯಕ್ಚುಲಿ. ಸೊ ಏನಂತ ಮಾತಾಡೋದ ಗುರು, ಇವತ್ತಿನ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಖರಾಬ್ ಮಗ, ಖರಾಬ್. ಅದು ಫಸ್ಟ್ 10 ಮಿನಿಟ್ಸ್ ಬಿಡಿ, ಓಕೆ ಏನೋ ಒಂಥರ ಇತ್ತು. ಮತ್ತು 20 ಮಿನಿಟ್ಸ್ ಇದೆಯಲ್ಲ, 11 ನಿಮಿಷದಿಂದ 20 ನಿಮಿಷವರೆಗೂ ಒಂದು ಸೈಡ್ ಹೊಡೆದ್ರು ಗುರು. ಬೆಂಗಳೂರು ಬುಲ್ಸವ್ರಿಗೆ ಒಂದು ಸೈಡ್ ಹೊಡೆದಿರೋದು. ಇವ್ರದ್ದು 19 ಪಾಯಿಂಟು, ಇವ್ರು ತೊಗೊಂಡಿದ್ದು 3-4 ಪಾಯಿಂಟ್ ಏನೋ ತೊಗೊಂಡಿದ್ದು ಅಷ್ಟೇ ಆ ಒಂದು 11ಇಂದ 20 ಮಿನಿಟ್ಸ್ ಒಳಗಡೆ. ಅದಾದಮೇಲೆ ಆಫ್ ಟೈಮ್ ಆದಮೇಲೆ ಮತ್ತೆ ಒಂದು ಸಲ ಆಲ್ ಔಟ್ ಆಗ್ತಾರೆ. ಫಸ್ಟ್ ಹಾಫ್ ಟೈಮಲ್ಲಿ 2 ಸಲ ಆಲ್ ಔಟ್ ಆಗ್ತಾರೆ. ಸೆಕೆಂಡ್ ಹಾಫ್ ಟೈಮಲ್ಲಿ ಮತ್ತೆ 2 ನಿಮಿಷ ಆಗಂಗೆ ಇಲ್ಲ, 20 ನಿಮಿಷ ಆಗಿ 22 ನಿಮಿಷಕ್ಕೆ ಆಲ್ರೆಡಿ ಆಲ್ ಔಟು ಬೆಂಗಳೂರು ಬುಲ್ಸ್ ಅವರು. ಇನ್ನೆಲ್ಲಿಗೆ ಗೆಲ್ತೀವಿ ಗುರು, ಇನ್ನೆಲ್ಲಿಗೆ ಗೆಲ್ತೀವಿ? ನಮ್ಮ ಬೆಂಗಳೂರು ಬುಲ್ಸ್ ಕಡೆಯಿಂದ ಯಾರು ಕೂಡ ಪರ್ಫಾರ್ಮೇ ಮಾಡ್ತಿಲ್ಲ ಮಗ. ಅಲಿ ರಿಜಾ ಮಿರ್ಜಾ ಇನ್ನೊಬ್ರು ಪರ್ಫಾರ್ಮ್ ಮಾಡಿದ್ರು ಇವತ್ತು. ಅವರು ಆ್ಯಕ್ಚುಲಿ 6 ಪಾಯಿಂಟ್ ತೊಗೊಂಡ್ರು. ಮತ್ತು ಆಶೀಶ್ ಮಲ್ಲಿಕು ಕೂಡ 6 ಪಾಯಿಂಟ್ ತೊಗೊಂಡ್ರು. ಮತ್ತು ದೀಪಕ್ ಅವರು ಕೂಡ ಡೆಬ್ಯೂ ಮಾಡಿದ್ರು ಇವತ್ತು. ಅವರು 3 ಟ್ಯಾಕಲ್ ಪಾಯಿಂಟ್ನ ತೊಗೊಂಡ್ರು. ಅದು ಬಿಟ್ಟರೆ ಯಾರ್ದು ಪರ್ಫಾರ್ಮೆನ್ಸು ಅಂತೂ ಇಲ್ಲ. ಆಕಾಶ್ ಹಿಂಡೆ ಅಂತೂ ಎವ್ರಿ ರೈಡ್ ಹಿಡಿತಾ ಇದ್ದಾರೆ. ಅವರಂತೂ ಬೆನ್ ತೋರಿಸ್ಕೊಂಡು ಹೋಗ್ತಾರೆ ಗುರು ರೈಡಿಂಗಲ್ಲಿ. ಯಾರು ಹಿಡಿಯಲ್ಲ, ಡಿಫೆಂಡರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ, ಬೆನ್ ತೋರಿಸಿದ ತಕ್ಷಣ ಹಿಡಿದು ಕೌಚ್ ಹಾಕೋತಾರೆ ಹಂಗೇನೆ. ಅದೇ ಥರ ಎವ್ರಿ ಗೇಮು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ, ಬಟ್ ಆಕಾಶ್ ಹಿಂಡೆದು ಒಂದು ಮಿಸ್ಟೇಕ್ ಆಗ್ತಾಯಿದೆ ಮಗ. ಅವರು ಎವ್ರಿ ರೈಡ್ ಹೋದಾಗ ರೈಟಿಂದ ಲೆಫ್ಟಿಗೆ ಮೂವ್ ಆಗ್ತಾರಲ್ಲ ಓಕೆನಾ, ಅವಾಗ ಬೆನ್ ತೋರಿಸ್ಕೊಂಡು ಹೋಗ್ತಾರೆ. ಹಿಂದೆ ನೋಡೋದೇ ಇಲ್ಲ ಗುರು, ಈಸಿಯಾಗಿ ಹಿಡಿತಾ ಇದ್ದಾರೆ. ಹಿಂದೆ ನೋಡೋದೇ ಇಲ್ಲ ಇವರು, ಸುಮ್ಮನೆ ಹಿಂಗೆ ಓಡ್ಬಿಡ್ತಾರೆ ಹಿಂಗೆ ಆ ಥರ ಆಗ್ತಾಯಿದೆ. ಬಟ್ ಇಲ್ಲಿ ನಗಬೇಕಾ ಬೇಜಾರು ಮಾಡ್ಕೋಬೇಕಾ ಎರಡೂ ಆಗ್ತದೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಬೆಂಗಳೂರು ಬುಲ್ಸ್ ಅವ್ರಿಗೆ ಆಲ್ರೆಡಿ 3ಕ್ಕೆ 3 ಸೋತ್ಬಿಟ್ಟಿದ್ದಾರೆ. ಬಾಟಮಲ್ಲಿ ಕಚ್ಕೋತಾರೆ ಪಕ್ಕ. ಲಾಸ್ಟ್ ಸೀಸನ್ ಯಾವ ಥರ ಆಯಿತು ಅದೇ ಥರ ಈ ಒಂದು ಸೀಸನ್ ಕೂಡ ಗ್ರಾಚಾರಗಳು ಒಕ್ಕರಿಸ್ಕೋತಾ ಇದೆ. ಇದೆಲ್ಲಿಗೆ ಹೋಗಿ ನಿಲ್ಲುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಆಲ್ರೆಡಿ 18 ಮ್ಯಾಚಲ್ಲಿ 3 ಮ್ಯಾಚು ಡಮಾರ್ ಆಯಿತು. ಇನ್ನು 15 ಮ್ಯಾಚ್ ಇದೆ. 15 ಮ್ಯಾಚಲ್ಲಿ ಅಟ್ಲೀಸ್ಟ್ ನಾವು 7-8 ಗೆದ್ದರೆ ಆ ಒಂದು ಸೆಮಿಫೈನಲ್ಲು ಕನಸು, ಫೈನಲ್ ಕನಸೆಲ್ಲ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ಥರ ಪರ್ಫಾರ್ಮೆನ್ಸ್ ಹೋಗ್ತಾಯಿದ್ರೆ ಥ್ಯಾಂಕ್ ಯು ಅಂತಲೇ ಹೇಳಬೇಕು. ಬಟ್ ನಮ್ಮ ಬಿ ಗಣೇಶ್ ಅವರು ಏನು ಪರ್ಫಾರ್ಮೇ ಮಾಡ್ತಿಲ್ಲ ಮಗ. ಅವರಂತೂ ಫುಲ್ ಖರಾಬ್ ಆಗಿದ್ದಾರೆ. ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟೇ ಇಲ್ಲ ಗುರು. ಆಕಾಶ್ ಹಿಂಡೆ ಪರ್ಫಾರ್ಮ್ ಮಾಡ್ತಾಯಿಲ್ಲ. ಅಲಿ ರಿಜಾ ಮಿರ್ಜಾ ಪರವಾಗಿಲ್ಲ, ಅವ್ರದ್ದು 50% ಟ್ಯಾಕಲ್ ಆದರೆ ಇನ್ನು 50% ರೈಡ್ ಪಾಯಿಂಟ್ನ ತೊಗೊಬರ್ತಾ ಇದ್ದಾರೆ. ಇನ್ನು ಆಶೀಶ್ ಮಲ್ಲಿಕು ಕೂಡ ಎಂತೆಂಥ ಚಾನ್ಸ್ ಗುರು. ಆಶೀಶ್ ಮಲ್ಲಿಕೆ ಮಲ್ಟಿಪಲ್ ರೈಡ್ ಪಾಯಿಂಟ್ನ ತೊಗೊಳ್ಳೋ ಚಾನ್ಸಸ್ ಇತ್ತಾಯಿತು. 2-3 ಸಲ ಆ್ಯಕ್ಚುಲಿ 3 ಸಲ ಮಿಸ್ ಆಯಿತು. ಆ ಲೈನಿಗೆ ಕ್ರಾಸ್ ಆಗೋಕ್ಕಿಂತ ಮುಂಚೆ ಬಂದುಬಿಟ್ಟು ಅಲ್ಲಿಗೆ ಬರ್ತಾರೆ, ಅಲ್ಲಿಂದ ಎಳ್ಕೊಂಡು ಹೋಗ್ಬಿಡ್ತಾರೆ ಗುರು. 3 ಸಲ ಚಾನ್ಸ್ ಮಿಸ್ ಆಯಿತು ಮಗ. 3 ಸಲ ಹೇಳೋದು ಸಕ್ಸಸ್ ಆಗಿದ್ರೆ, 2 ಸಲ ಸಕ್ಸಸ್ ಆಗಿದ್ರೆ ಸೀರಿಯಸ್ಲಿ ನಾವು 10 ಪಾಯಿಂಟ್ ಆದರೂ ಮಿನಿಮಮ್ ಬರ್ತಾಯಿದ್ವಿ ಗುರು. 5 ಜನ ಮಿಸ್ ಆಗೋಯ್ತು ಮಗ. ಎಷ್ಟೋದು ಇನ್ನೇನೋ ಬಾರ್ಡ್ರನ್ನ ಕ್ರಾಸ್ ಮಾಡಬೇಕು, ಬಟ್ ಆ ಮೂಮೆಂಟಲ್ಲಿ ಮಿಸ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಇದೇ ಥರ ಪರ್ಫಾರ್ಮೆನ್ಸ್ ಅಂತೂ ಕೊಡ್ತಾ ಇದ್ದಾರೆ ಬೆಂಗಳೂರು ಬುಲ್ಸ್ ಅವರು. ಇನ್ನೊಂದು 2 ಮ್ಯಾಚಲ್ಲಿ ಗೊತ್ತಾಗ್ಬಿಡುತ್ತೆ ಬೆಂಗಳೂರು ಬುಲ್ಸ್ ಅವರು ಈ ಒಂದು ಕಾಂಪಿಟೇಷನ್ ಉಳ್ಕೋತಾರ ಇಲ್ವಾ ಅಂತ. ವರ್ಸ್ಟ್ ಪರ್ಫಾರ್ಮೆನ್ಸ್ ಮಗ ನಮ್ಮ ಬೆಂಗಳೂರು ಬುಲ್ಸ್ ಕಡೆಯಿಂದ ಬರ್ತಾ ಇರೋದು. ಇವಾಗೆ ಈಸಿಯಾಗಿ ಆಗ್ಬಿಡ್ತು ಗುರು. ಅಲ್ಲಿ ನೋಡಿದ್ರೆ ಅಜಿತ್ ಚೌಹಾಣ್ ಅವರು ರೈಡಿಂಗ್ ಹೋಗ್ತಾರೆ. ಅದು ಬಿಟ್ಟರೆ ಇನ್ನಾರಿದ್ದಾರೆ, ಸತೀಶ್ ಕನ್ನನ್ ಇದ್ದಾರೆ, ಅವರು ಕೂಡ ರೈಡಿಗೆ ಹೋಗ್ತಾರೆ. ಅವರಿಬ್ಬರೇ ಆರಾಮಾಗಿ ಹೋಗ್ತಾರೆ. ಹಿಂಗೆ ಹೋಗಿ ಒಂದು 10 ಸೆಕೆಂಡ್ ಅಷ್ಟರಲ್ಲಿ ಬೆಂಗಳೂರು ಬುಲ್ಸ್ ಅವರೇ ಬಂದು ಏನೋ ಮಿಸ್ಟೇಕ್ ಮಾಡ್ತಾರೆ, ಔಟ್ ಆಗ್ತಾರೆ. ಅದು ಬಿಟ್ಟರೆ ಏನೂ ಆಗಲಿಲ್ಲ. ಬಟ್ ಅಜಿತ್ ಚೌಹಾಣ್ ಅಂತ 13 ರೇಟ್ ಪಾಯಿಂಟ್ನ ತಗೊಂಡ್ರು ಮಗ. ಸಖತ್ತಾಗಿ ಬ್ರಿಲಿಯಂಟಾಗಿ ರೈಡ್ನ ಮಾಡಿದ್ರು. ಅದಾದಮೇಲೆ ಸತೀಶ್ ಕನ್ನನ್ ಅವರು ಕೂಡ 6,
ಪಾಯಿಂಟ್ನ ತಗೊಂಡ್ರು, ಮತ್ತು ರಿಂಕು ಕೂಡ ಎಷ್ಟು 5 ಟ್ಯಾಕಲ್ ಪಾಯಿಂಟ್ನ ತಗೊಂಡ್ರು ಆ್ಯಕ್ಚುಲಿ. ಬಟ್ ಸಖತ್ತಾಗೆ ಪರ್ಫಾರ್ಮ್ ಮಾಡಿದ್ದು ಯು ಮುಂಬೈ ಇವತ್ತಿನ ಮ್ಯಾಚಲ್ಲಿ. ನಮ್ಮ ಬೆಂಗಳೂರು ಬುಲ್ಸ್ ಅವರು ಖರಾಬ್ ಆಗಿಬಿಟ್ಟಿದ್ದಾರೆ ಗುರು. ಈ ಥರ ಟೀಮ್ ಇಟ್ಕೊಂಡ್ರೆ ಚಾನ್ಸೇ ಇಲ್ಲ ಮಗ, ಚಾನ್ಸೇ ಇಲ್ಲ ಹೇಳ್ತಾ ಇದ್ದೀನಿ. ಬಟ್ ಅಂಕುಶ್ ರಾತಿಗೆ ಏನಾಯ್ತು ಗೊತ್ತಿಲ್ಲ, ಬಟ್ ಅಂಕುಶ್ ರಾತಿ ಇರಬೇಕಾಗಿತ್ತು, ಚೆನ್ನಾಗಿರ್ತಾಯಿತ್ತು. ಏನಾಗಿದೆ ಅಂಕುಶ್ ರಾತಿಗೆ ಅಂತ ನೆಕ್ಸ್ಟ್ ವಿಡಿಯೋ ತಿಳಿಸ್ತೀನಿ. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಬಟ್ ಈ ಲೆವೆಲ್ಗೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ 2 ಮ್ಯಾಚ್ ಗೊತ್ತಾಗುತ್ತೆ ಗುರು. 2-3 ಮ್ಯಾಚು ಬೆಂಗಳೂರು ಬುಲ್ಸರು ಈ ಒಂದು ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ 5 ಬರ್ತಾರೆ, ಇಲ್ಲ ಬಾಟಮ್ 5 ಇರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಮಗ, ಚಾನ್ಸೇ ಇಲ್ಲ. ಧೀರಜ್ ನೈನಂತೂ ಅದೇನಕ್ಕೆ ಆಡಿಸ್ತಾರೋ ಗೊತ್ತಿಲ್ಲ, ಬಟ್ ಅವ್ರ ಕಡೆಯಿಂದ ಪಾಯಿಂಟ್ಸ್ ಅಂತೂ ಬರ್ತಾಯಿಲ್ಲ. ಒಂದೇ ಒಂದು ಡ್ಯಾಶ್ ಮಾಡಿದ್ರು, ಆಚೆ ಕಳಿಸಿದ್ರು ಒಬ್ಬ ರೈಡರ್ನ. ಅದು ಬಿಟ್ಟರೆ ಬೇರೆ ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತೂ ಬರ್ತಾಯಿಲ್ಲ. ಆಕಾಶ್ ಇಂಡೆ ಎವ್ರಿ ರೈಡ್ ಹೋಗ್ತಾರೆ, ಈಸಿಯಾಗಿ ಹಿಡ್ಕೋತಾರೆ ಅವ್ರನ್ನ, ಈಸಿಯಾಗಿ ಕೋಚ್ ಆಗ್ತಾರೆ. ಒಳ್ಳೆ ಕೋಳಿ ಕೋಚ್ ಆಗ್ತಾರೆ ಗುರು, ಹಿಡ್ಕೋತಾರೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಅದು ಬಿಟ್ಟರೆ ಅಲಿ ರಿಜಾ ಮಿರ್ಜಾ ಪರವಾಗಿಲ್ಲ, ಆಶೀಶ್ ಮಲ್ಲಿಕ್ ಕೂಡ ಪರವಾಗಿಲ್ಲ. ಅವರೊಬ್ಬರೇ ಇವಾಗ ನಂಬಿಕಸ್ಥ ರೈಡರು. ಅಟ್ಲೀಸ್ಟ್ ಒಂದು 10 ಸಲ ರೈಡ್ಗೆ ಹೋದರೆ ಒಂದು 5 ಪಾಯಿಂಟ್ ಆದರೂ ತೊಗೊಬರ್ತಾ ಇದ್ದಾರೆ. ಬಟ್ ಇಲ್ಲಿ ಯೋಗೇಶ್ ಜಯ್ಯದು ಯಾವುದೇ ಥರ ಟ್ಯಾಕಲ್ ಪಾಯಿಂಟ್ ಅಂತೂ ವರ್ಕೇ ಆಗ್ತಿಲ್ಲ ಇಲ್ಲಿ. ಆ್ಯಕ್ಚುಲಿ ನನಗೆ ಹೇಳ್ಬೇಕಂತಂದರೆ ಟೀಮ್ ಒಂದು ಆ ಬಾಂಡಿಂಗೇ ಕ್ರಿಯೇಟ್ ಆಗಿಲ್ಲ ಅಂತ ನನಗೇನು ಅನ್ನಿಸ್ತಾ ಇದೆ ಮಗ. ಯಾಕಂತ ಹೇಳಿದ್ರೆ ಇವಾಗ ಒಂದು ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ ಡಿಫೆಂಡರಿಂದ ಒಂದು ಟ್ಯಾಕಲ್ ಪಾಯಿಂಟು ಅನ್ಸಕ್ಸಸ್ಫುಲ್ ಆಯಿತು ಅಂತ ಹೇಳಿದ್ರೆ ಅವನ ಮೇಲೆ ಇವ್ನು ಬೈತಾ ಇರ್ತಾನೆ, ಇವನ ಮೇಲೆ ಅವ್ನು ಬೈತಾ ಇರ್ತಾನೆ. ಅದೇ ಅರ್ಥನೇ ಆಗ್ತಿಲ್ಲ ನನಗೆ. ಇನ್ನೂ ಅವ್ರ ಕಡೆಯಿಂದ ಬಾಂಡಿಂಗ್ ಕ್ರಿಯೇಟ್ ಆಗಿದೆಯಾ ಇಲ್ವ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಈ ಥರ ಎಲ್ಲ ಆಯಿತು ಇವತ್ತಿನ ಮ್ಯಾಚಲ್ಲಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಅಂಕುಶ್ ರಾತಿ ಏನಕ್ಕೆ ಕೂರಿಸು ಅಂತ ಗೊತ್ತಿಲ್ಲ. ಬಟ್ ದೀಪಕ್ಕು ಡೆಬ್ಯೂ ಮಾಡೋದಕ್ಕೂ ಒಂದು 3 ಟ್ಯಾಕಲ್ ಪಾಯಿಂಟ್ನ ತೊಗೊಂಡ್ರು, ಓಕೆ. ಬಟ್ ಸಂಜಯ್ ದುಲ್ಲಿಂದ ಅದರ ಪರ್ಫಾರ್ಮೆನ್ಸ್ ಇಲ್ಲ. ಗಣೇಶ್ ಬಿ ಅಂತ ಪಾಪ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಬಟ್ ಒಳ್ಳೆ ರೈಡರ್, ಎಕ್ಸ್ಪೀರಿಯೆನ್ಸ್ ಅಂತೂ ಇಲ್ಲವೇ ಇಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಈ ಥರ ಆಗ್ತಾಯಿದೆ. ಬಟ್ ಜಿತೇಂದರ್ ಯಾವುದು ಕೂಡ ಚಾನ್ಸ್ ಕೊಟ್ಟರು, ಅವ್ರ ಕಡೆಯಿಂದ ಏನೋ ಪರ್ಫಾರ್ಮೆನ್ಸ್ ಅಂತೂ ಬರ್ತಾಯಿಲ್ಲ. ಸೊ ನೋಡ್ಬೇಕು ಮಗ ಬೆಂಗಳೂರು ಬುಲ್ಸ್ ಅವ್ರು ನೆಕ್ಸ್ಟ್ ಮ್ಯಾಚಲ್ಲಿ ಏನು ಮಾಡ್ತಾರೆ ಅಂತ. ಬಟ್ ಇದೇ ಥರ ಏನಾದರೂ ಹೋಗ್ತಾ ಇದ್ರೆ ತುಂಬ ಕಷ್ಟ ಇದೆ ಗುರು ಈ ಒಂದು ಸೀಸನ್ ಅಂತೂ. ಬಿಕಾಸ್ ಯು ಮುಂಬೈ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ, ಮತ್ತು ಪುನೇರಿ ಪಟ್ಟನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ. ಹರಿಯಾಣ ಸ್ಟೀಲರ್ಸು ಕೂಡ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಟಾಪ್ 5 ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. ಎಲ್ಲ ಟೀಮು ಕೂಡ ಚೆನ್ನಾಗಿದೆ. ಬಟ್ ಅಲ್ಲಿ ಇಲ್ಲಿ 1-2 ಟೀಮ್ ಸಿಗುತ್ತೆ. ನೆಕ್ಸ್ಟ್ ಮ್ಯಾಚು ಪಟ್ನಾ ಪೈರೇಟ್ಸ್ ಅನ್ನೋ ಮೇಲೆ ನಮ್ಮದು ಬೆಂಗಳೂರು ಬುಲ್ಸ್ಗಿದೆ. ಸೊ ಆ ಒಂದು ಮ್ಯಾಚ್ ಗೆಲ್ತಾರೇನೋ ನಂಬಿಕೆನೇ ಬರ್ತಾ ಇಲ್ಲ. ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದಿಲ್ವೋ ಗೊತ್ತಿಲ್ಲ, ಹೋಗಿ ಚೆಕ್ ಮಾಡಿ ಬೆಂಗಳೂರು ಬುಲ್ಸ್ ಅವ್ರದ್ದು ಅಫಿಷಿಯಲ್ ಪೇಜಲ್ಲಿ. ಸೊ ಈ ಒಂದು ಸೀಸನ್ನು ತುಂಬ ಜನ ಕಾಮೆಂಟ್ ಮಾಡ್ತಾರೆ ಏನಂತ ಹೇಳಿದ್ರೆ ಈ ಒಂದು ಸೀಸನ್ ಹೋಪ್ಸ್ ಎಲ್ಲ ಬಿಟ್ಬಿಡಿ, ಚಾನ್ಸ್ ಇಲ್ಲ ಬೆಂಗಳೂರು ಬುಲ್ಸ್ ಅವ್ರು ಕಪ್ ಹೊಡಿಯೋಕ್ಕೆ. ಮತ್ತು ಸುಮ್ಮನೆ ಬೈತಾ ಇದ್ದಾರೆ ಬಾಯಿ ಬಂದಾಗೆಲ್ಲ. ಸೊ ಅದರಿಂದ ಬೈದ್ರೆ ಏನು ಸಿಗುತ್ತೆ ಗುರು, ಏನೂ ಸಿಗೋಲ್ಲ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಅವರು ಇದ್ಮೇಲಾದರೂ ಎಚ್ಚೆತ್ತುಕೊಂಡು ಸ್ವಲ್ಪ ಪರ್ಫಾರ್ಮೆನ್ಸ್ ಬರಲೇಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಈ ಥರ ಪರ್ಫಾರ್ಮೆನ್ಸ್ ಕೊಟ್ಟರೆ ಫಸ್ಟ್ ಹಾಫ್ ಟೈಮಲ್ಲಿ 2 ಸಲ ಆಲ್ ಔಟ್ ಆಗ್ತೀನಿ ಅಂತ ಹೇಳಿದ್ರೆ ಅದಾದಮೇಲೆ ಆಲ್ಮೋಸ್ಟ್ 3 ಅನ್ಕೋಬಿಡಿ. 2 ನಿಮಿಷ ಪಾಪ ಆಗೋಯ್ತು, ಇಲ್ಲಾಂದರೆ 3 ಸಲ ಆಲ್ ಔಟ್ ಆಗಿರೋದು. ಸೊ 3 ಸಲ ಆಲ್ ಔಟ್ ಆದರೂ ಆ್ಯಕ್ಚುಲಿ, ಬಟ್ ಅವ್ರನ್ನ 1 ಸಲನೂ ಆಲ್ ಔಟ್ ಮಾಡೋಕ್ಕಾಗಿಲ್ಲ ಗುರು ಬೆಂಗಳೂರು ಬುಲ್ಸ್ ಕಡೆಯಿಂದ. ಬಟ್ ಅವ್ರ ಕಡೆ ಡಿಫೆನ್ಸ್ ಅಂತೂ ಸಕ್ಕ ಸ್ಟ್ರಾಂಗ್ ಇದೆ ಗುರು, ಬಿಡ್ತಾನೆ ಇಲ್ಲ ಮಗ, ಹಿಡಿದು ಕೌಚ್ ಆಗ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಆಯಿತು ನೋಡೋದ. ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೆ ಪಟ್ನಾ ಪೈರೇಟ್ಸ್ ವಿರುದ್ಧ. ಬಟ್ ಆ ಒಂದು ಮ್ಯಾಚ್ ಆದರೂ ಗೆದ್ದರೆ ಬೆಂಗಳೂರು ಬುಲ್ಸರು ಉಳ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಯಾವ ಥರ ಆಯಿತು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬೋದು ಅಷ್ಟೇ. ಸೊ ನಿಮ್ಮ ಪ್ರಕಾರ ಏನಂತ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.